ಸರ್ ನಮಸ್ತೆ, ವಿನಾಯಕ್ ಅಂತ. ನಮಸ್ಕಾರ. ಗೊತ್ತಿಲ್ಲ ಹೇಗೆ ಉತ್ತರ ಕೊಡ್ತೀರಿ ಅಂತ. ನನಗೆ ಅಪ್ರಸ್ತುತ ಅನಿಸುತ್ತೆ ಸರ್ ಇತ್ತೀಚೆಗೆ. ಯಾಕೋ ಅಧಿಕಾರ ಮತ್ತು ಹಣದ ಆಸೆಗೆ ಜನ ಕೊಟ್ಟಂಥ ಮತಭಿಕ್ಷೆಯನ್ನು ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ, ಜನಕ್ಕೆ ದ್ರೋಹ ಮಾಡ್ತಾರೆ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರ್ಕೋತಾರೆ. ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ. ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂಥ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ. ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ. ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ನನ್ನ ಈಗಾಗಲೇ ಹೇಳಿದ್ರಲ್ಲ. ಒಂದು ನಿಮಿಷ, ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ನೀವು ಕ್ವಶನ್ ಕೇಳಬಾರ್ದು, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ಮುಗಿದೋಯ್ತಲ್ಲಿ. ಅಲ್ಲಲ್ಲ, ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಯಾವ ಆಧಾರ. ನಾನು ಸೂಚಿಸ್ತಾನೆ ಇಲ್ಲ, ಸೆಲೆಕ್ಷನ್ ಮಾಡ್ತಿರೋದು ಜನಗಳಿವಾಗ. ನಾನು ಅದನ್ನೇ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಲೆಕ್ಷನ್ ನಾನು ಮಾಡ್ತಿಲ್ಲ, ನಾನು ಪಾರ್ಟಿ ಪ್ರೆಸಿಡೆಂಟ್. ಅವ್ರು ಹೇಳೋದು, ಈಗ ನೀವು ನಿಮ್ಮ ಪಕ್ಷದವ್ರು ಹೇಳಿದ್ರು 5,000 ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ, 2,000 DD ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ. ಯಾರು ಆಸ್ಪಿರೆಂಟ್ಸ್ ಇದ್ದಾರೋ ಅವರ ಮಧ್ಯದಲ್ಲಿ ನಾವು ಒಬ್ಬರನ್ನ ಆರಿಸ್ತೀವಿ ಅಂತ. ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗ್ಬೇಕು ಅಂತ ನೀವು ಚಾಯ್ಸ್ ಮಾಡಿ. ಈಗ ನಿಮ್ಮಂಥ ಯಂಗ್ಸ್ಟರ್ಸು ನೀವೇ ಒಂದು 50 ಜನ ಸೇರಿಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗಯ್ಯ ನೀನು ನಿಂತ್ಕೊಳ್ಳಯ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಹೇಳಿ, ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ? ದೊಡ್ಡ ಲೆವೆಲ್ ಬಿಟ್ಬಿಡಿ, ಏನೇಳಿ ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ. ಒಂದು ಹಳ್ಳಿಲಿ ಆಗಲ್ವಾ? ಅಲ್ಲ, ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ ಭಾವಂ ತದ್ ಭವತಿ. ನಾನು ಏನು ಅನ್ಕೋದ್ರೆ ಜೀವನ ಹಂಗೆ ನಡೀತದೆ. ಸರ್ ನಾನು ಉದ್ಧಾರ ಆಗಲ್ಲ ಸರ್ ಅಂದ್ರೆ, ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗೋದು. ಹೋಪ್ಲೆಸ್ ಸಮಾಜ ಆಗಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ 500 ಜನ 1000 ಜನ ಇದ್ರು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಸಾಧನೆ, ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಗೆದ್ದ ನಂತರ ಅವ್ರು ಪೂರ್ತಿ ಮಾತು ಮುಗಿಸ್ಲಿ. ಅಲ್ಲ, ಬದಲಾವಣೆ ನನ್ನಿಂದ ಆಗಲ್ಲ ಅಂತಲೂ ನನಗೆ ಗೊತ್ತಿದೆ. ನನಗೆ ಆ ಮೂರ್ಖತನೂ ಇಲ್ಲ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನೂ ನನಗಿಲ್ಲ. ನನ್ನ ಕರ್ತವ್ಯ ನನಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್? ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬದುಕು ಚೆನ್ನಾಗಿರಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚು ಆಗಬೇಕು ಅಂತ ಯೋಚನೆ ಮಾಡ್ತೀವಿ, ಬದುಕು ಚೆನ್ನಾಗಿರ್ಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಇವರು ಬಿಡಿ ಸರ್, ಏನು ಸರ್ ನಿಮ್ಮ ಟಾರ್ಗೆಟು, ಏನು ಸರ್ ಎಂಡ್ ರಿಸಲ್ಟ್, ಏನು ಸರ್ ಇದಕ್ಕೆ ಅಂತ. ಯಾಕೆ ಎಂಡ್ ರಿಸಲ್ಟ್? ಬಿಗಿನಿಂಗ್ ಚೆನ್ನಾಗಿದೆ, ಖುಷಿಯಾಗಿದ್ದೀವಿ ಇವಾಗ, ಅದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ. 4 ಜನ ಬದಲಾಗಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗಲಿ. ಅಲ್ಲ, ಫೈನಲಿ ಎಲೆಕ್ಷನ್ ಗೆಲ್ಲಬೇಕು ಉಪೇಂದ್ರ ಅವರೇ. ಸರ್ ಜನ ಗೆಲ್ಲಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ ಇಲ್ಲಿ. ಅವ್ರು ಗೆಲ್ತಾನೇ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಮತದಾರರು ಗೆಲ್ಲಬೇಕು ಇಲ್ಲಿ. ಮತದಾರರು ಗೆಲ್ಲೋದು ಅಂದರೆ ಅವರ ಆಯ್ಕೆಯ ಪ್ರತಿನಿಧಿ ವಿಧಾನಸೌಧಕ್ಕೆ ಬರಬೇಕು. ಅಲ್ಲ, ಕರೆಕ್ಟು. ಅವ್ರು ನೀನು ಹೋಗಯ್ಯ ಅನ್ಬೇಕು, ನೀನು ಸರಿ ಇಲ್ಲ ಅಂದರೆ ಕೆಳಗಿಳಿಯ ಅನ್ಬೇಕು, ರೈಟ್ ಟು ರಿಜೆಕ್ಟ್ ಬರಬೇಕು ಅಲ್ವಾ, ರೈಟ್ ಟು ರೀಕಾಲ್ ಬರಬೇಕು, ಕಾನ್ಸ್ಟಿಟ್ಯೂಷನಲ್ ಆ ಬದಲಾವಣೆಗಳಾಗಬೇಕು. ಅದಾಗಬೇಕು ಅಂದರೆ SOP ಇರಬೇಕು ಪ್ರತಿನಿಧಿಗೆ. ಕರೆಕ್ಟ್. ನಾನು ಎಲೆಕ್ಟ್ ಮಾಡಿಬಿಟ್ಟು ನನಗೊಂದು ಮಾರ್ಗಸೂಚಿನೇ ಇಲ್ಲ ಅಂದರೆ ನಾನು ಹೆಂಗೆ ಬೇಕಾದ್ರೆ ಕೆಲಸ ಮಾಡ್ತೀನಿ. ನಾನು ನೀವು ಹೆಂಗೆ ವಾಪಸ್ ಕರಿತೀರಾ? ನಾವಿಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದ್ದೀವಿ, ಇದೇ ಥರ ಕೆಲಸ ಮಾಡಬೇಕು. ನೀನು ಮಾಡಿಲ್ಲ ಅಂದರೆ ನಿನ್ನ ರೈಟ್ ಟು ರೀಕಾಲ್ ಮಾಡೋ ಇದು ಕೊಡಬೇಕು. 6 ಮಂತ್ಸ್ಗೆ 1 ಇಯರ್ಗೆ ಒಂದ್ಸತಿ ಸಣ್ಣ ಪುಟ್ಟ ಪೋಲಿಂಗ್ ಆಗಬೇಕು. ಆಗ್ಬೋದಲ್ಲ ಸರ್? ನಾವು ಕೋಟ್ಯಾಂತರ ರೂಪಾಯಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ವೋಟ್ ಹಾಕೋಕ್ಕಾಗಲ್ವಾ? ಆಗಲ್ವಾ ಸರ್? ಮಾಡ್ಬೋದು. ಇವತ್ತಿನ ಟೆಕ್ನಾಲಜಿ ಎಲ್ಲವೂ ಸಾಧ್ಯ ಇದೆ. ಟೆಕ್ನಾಲಜಿಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಆಗತ್ತೆ. ಆಮೇಲೆ ಅಪ್ರಸ್ತುತ ಹೌದು. ಈಗ 200 ವರ್ಷದ ಹಿಂದೆ ಯಾವನೋ ಬಂದು ಹಿಂಗೊಂದು ಹಿಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೋಗ್ಬೋದು ಅಂದ್ರೆ ನಾನ್ಸೆನ್ಸ್. ಅಪ್ರಸ್ತುತ ನೋಡಿ, ಇದು ನೀವು ಹೇಳಿದ್ರಿ ಕಲ್ಪನೆ ಅಂತ. ಮೊಬೈಲಲ್ಲಿ ಹಿಂಗೊಂದು ಬಟನ್ ಒತ್ತಿದ್ರೆ ನಾನು ಯಾವುದೋ ದೇಶಕ್ಕೆ ನಾನೊಂದು ಸುದ್ದಿ ಕಳಿಸ್ಬೋದು ಅಥವಾ ಮೆಸೇಜ್ ಅದು ಕಲ್ಪನೆ. ನೀವು ಬರೀ ಕಲ್ಪನೆ ಮಾಡ್ಕೊತಿದ್ದೀರಿ ಅಂತ. ಒಬ್ಬ ಕಂಡು ಹಿಡಿದು ಮಾತಾಡ್ದ, ಆಮೇಲೆ ಎಲ್ಲ ಸೂಪರ್ ಅಂತ. ಕಲ್ಪನೆ ಭಾಳ ಮುಖ್ಯ. ಆಮೇಲೆ ಅವ್ನು ಹುಡುಕ್ತಾನೆ ಅದನ್ನು. ವೈರ್ಲೆಸ್ ಫೋನ್ ಬೇಕು ಅಂತ ಒಂದು ಕಲ್ಪನೆ ಅದು. ಅವಾಗ ಅವ್ನಿಗೇನು ಗೊತ್ತಿರಲ್ಲ, ಕಲ್ಪನೆ ಮಾಡ್ಕೊಂಡ. ಈ ಗಾಳಿಲಿ ನಾನು ಅಕ್ಕಿ ಥರ ಹಾರಬೇಕು ಒಂದು ಕಲ್ಪನೆ ಮಾಡ್ಕೊಂಡ, ಆಮೇಲೆ ವಿಮಾನ ಕಂಡಿಡ್ದ ಅವನು. ಕಲ್ಪನೆ ಇಲ್ಲದೆ ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಮೈಸೂರು ತಲುಪಬೇಕು ಅನ್ನೋ ಆಸೆ ಇರಬೇಕು, ಆಮೇಲೆ ರೋಡ್ ಹುಡುಕ್ತೀನಿ ನಾನು ಹೆಂಗೆ ಹೋಗೋದು ಅಂತ.
ನನಗೆ ಮೈಸೂರು ಹೋಗೋಕ್ಕೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಸರ್ ಏನು ಗೊತ್ತಾಗ್ತಿಲ್ಲ ಸರ್, ಏನೋ ಸರ್ ಎಲ್ಲೋ ಹೋಗ್ತೀನಿ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.